ದಾರಿಯುದ್ದಕ್ಕೂ ಕಣ್ಣು ಹಾಯಿಸಿದಷ್ಟೂ ವಿಶಾಲವಾಗಿ ಹರಡಿರೋ ಭತ್ತದ ಗದ್ದೆಗಳನ್ನು ನೋಡ್ತಾ ಮಧ್ಯದಲ್ಲಿ ಹಬ್ಬಿಕೊಂಡ ಅಡಿಕೆ ತೋಟಗಳು ಕಾರುತ್ತಿದ್ದ ಹೊಂಬಾಳೆಯ ಘಮ ಹೀರ್ತಾ ಕೂಡ್ಲಿಯ ಊರೊಳಗೆ ಬಂದೆ. ಮೊದಲು ಚಿಂತಾಮಣಿ ನರಸಿಂಹ ದೇವಸ್ಥಾನಕ್ಕೆ ಹೋದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಸರಳ ಹಾಗೂ ಗಂಭೀರ ಶೈಲಿಯಲ್ಲಿದ್ದರೆ, ಪಕ್ಕದಲ್ಲಿರೋ ರಾಮೇಶ್ವರ ದೇವಸ್ಥಾನ ಹೊಯ್ಸಳರ ಕಾಲದ ಬಳಪದ ಕಲ್ಲಿನ ಶಿಲ್ಪಕಲಾದ್ಭುತ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇದೊಂದು ಭಕ್ತಿ ಕೇಂದ್ರವಾಗಿ ರೂಪುಗೊಂಡು ನಂತರ ಹೊಯ್ಸಳರ ಕಾಲದಲ್ಲಿ ಶಿಲ್ಪಕಲೆಯ ಬೀಡಾಗಿ, ಅದಾದ ಮೇಲೆ ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಮತ್ತು ಕೆಳದಿ ನಾಯಕರ ಕಾಲದಲ್ಲಿ ಇದೊಂದು ಶೈವ ವೈಷ್ಣವ ಭಕ್ತಿ ಕೇಂದ್ರವಾಗಿ ಮಾತ್ರವಲ್ಲದೆ ದ್ವೈತ ಹಾಗೂ ಅದ್ವೈತ ಪರಂಪರೆಯ ಮಠಗಳಿಗೂ ನೆಲೆಬೀಡಾಗುತ್ತೆ. ಇಲ್ಲಿ ಉತ್ತರಕ್ಕೆ ಮುಖ ಮಾಡಿ ನಿಂತರೆ ಎಡದಿಂದ ತುಂಗೆ, ಬಲದಿಂದ ಭದ್ರೆ ಹರಿದು ಬಂದು ಇವರಿಬ್ಬರು ಸೇರಿ ತುಂಗಭದ್ರೆಯಾಗಿ ಕೂಡೋ ಜಾಗದಲ್ಲೇ ಸಂಗಮೇಶ್ವರನ ಪುಟ್ಟ ಗುಡಿ ಇದೆ. ತೆಪ್ಪದಲ್ಲಿ ಕೂತು ಎರಡೂ ಹೊಳೆಗಳಲ್ಲಿ ತೇಲಾಡ್ತಾ ಮತ್ತಷ್ಟು ಮಗ್ಗುಲುಗಳಿಂದ ಈ ಕ್ಷೇತ್ರವನ್ನ ಕಣ್ತುಂಬಿಕೊಂಡೆ. ಕ್ಷೇತ್ರದ ಸ್ವಚ್ಛತೆಯ ವಿಚಾರ ಮನಸ್ಸಿಗೆ ಬಹಳ 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 ಬೇಜಾರು ಮಾಡ್ತು.